ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಶ್ರುತಿ. ಇಂದಿನ ನಮ್ಮ ಧಾರ್ಮಿಕ ವಿಷಯ ಭೂಮಿ ಪೂಜೆ. ಭೂಮಿ ಪೂಜೆ ಎನ್ನುವುದು ಹೊಸ ಮನೆ, ಕಟ್ಟಡ ಅಥವಾ ಕೃಷಿ ಭೂಮಿಯಲ್ಲಿ ನಿರ್ಮಾಣ ಕಾರ್ಯ ಆರಂಭಿಸುವ ಮುನ್ನ ಭೂಮಿ ತಾಯಿ ಮತ್ತು ವಾಸ್ತುಪುರುಷನಿಗೆ ಸಲ್ಲಿಸುವ ವಿಶೇಷ ಪೂಜೆಯಾಗಿದೆ. ಇದು ಭೂಮಿಯ ದೋಷಗಳನ್ನು ನಿವಾರಿಸಿ, ನಕಾರಾತ್ಮಕ ಶಕ್ತಿಗಳನ್ನು ತಟಸ್ಥಗೊಳಿಸಿ, ಸಮೃದ್ಧಿ, ಶಾಂತಿ ಮತ್ತು ಸುರಕ್ಷಿತ ನಿರ್ಮಾಣವನ್ನು ಖಚಿತಪಡಿಸಿಕೊಳ್ಳಲು ಆಚರಿಸಲಾಗುವ ಪ್ರಮುಖ ವೈದಿಕ ವಿಧಿಯಾಗಿದೆ. ಭೂಮಿ ಪೂಜೆ ಎಂಬುದು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಆಚರಣೆಗಳಲ್ಲಿ ಒಂದಾಗಿದೆ. ಯಾವುದೇ ಹೊಸ ಮನೆ, ದೇವಾಲಯ, ಕಟ್ಟಡ, ಅಂಗಡಿ ಅಥವಾ ಇನ್ನಿತರ ನಿರ್ಮಾಣ ಕಾರ್ಯಗಳನ್ನು ಆರಂಭಿಸುವ ಮೊದಲು ಭೂಮಾತೆಯನ್ನು ಪೂಜಿಸುವ ಸಂಪ್ರದಾಯವನ್ನು ಭೂಮಿ ಪೂಜೆ ಎಂದು ಕರೆಯುತ್ತಾರೆ. ನಮ್ಮ ಜೀವನಕ್ಕೆ ಅಗತ್ಯವಾದ ಆಹಾರ, ನೀರು ಮತ್ತು ವಾಸಸ್ಥಳವನ್ನು ನೀಡುವ ಭೂಮಿಯನ್ನು ದೇವತೆಯಾಗಿ ಪರಿಗಣಿಸಿ ಗೌರವಿಸುವುದು ಈ ಆಚರಣೆಯ ಮೂಲ ಉದ್ದೇಶವಾಗಿದೆ. ಹಿಂದೂ ಧರ್ಮದಲ್ಲಿ ಭೂಮಿಯನ್ನು ಭೂಮಾತೆ ಎಂದು ಕರೆಯಲಾಗುತ್ತದೆ. ಭೂಮಿ ನಮ್ಮೆಲ್ಲರ ತಾಯಿ ಎಂಬ ಭಾವನೆ ನಮ್ಮ ಸಂಸ್ಕೃತಿಯಲ್ಲಿದೆ. ನಾವು ಕಟ್ಟಡ ನಿರ್ಮಾಣ ಮಾಡುವಾಗ ಭೂಮಿಯನ್ನು ತೋಡುವುದರಿಂದ ಅದಕ್ಕೆ ಉಂಟಾಗುವ ತೊಂದರೆಗಳಿಗೆ ಕ್ಷಮೆ ಕೋರಿ ಕಾರ್ಯ ಯಶಸ್ವಿಯಾಗಲೆಂದು ದೇವರನ್ನು ಪ್ರಾರ್ಥಿಸುವುದು ಭೂಮಿ ಪೂಜೆಯ ಪ್ರಮುಖ ಅರ್ಥವಾಗಿದೆ. ಇದು ಪ್ರಕೃತಿಯ ಮೇಲಿನ ನಮ್ಮ ಕೃತಜ್ಞತೆಯ ಸಂಕೇತವಾಗಿದೆ. ಭೂಮಿ ಪೂಜೆ ಮಾಡುವುದರಿಂದ ನಿರ್ಮಾಣ ಕಾರ್ಯದಲ್ಲಿ ಅಡಚಣೆಗಳು ಉಂಟಾಗುವುದಿಲ್ಲ ಎಂಬ ನಂಬಿಕೆ ಇದೆ. ವಾಸ್ತುಶಾಸ್ತ್ರದ ಪ್ರಕಾರ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿ ಕೆಲಸ ಆರಂಭಿಸಿದರೆ ಮನೆಗೆ ಶಾಂತಿ, ಸಮೃದ್ಧಿ ಮತ್ತು ಸುಖವು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ಆಚರಣೆ ಕುಟುಂಬದ ಸದಸ್ಯರಲ್ಲಿಯೂ ಭಕ್ತಿ, ಶ್ರದ್ಧೆ ಮತ್ತು ಒಗ್ಗಟ್ಟು ಹೆಚ್ಚಿಸುತ್ತದೆ. ಇಂದಿನ ಕಾಲದಲ್ಲಿಯೂ ಭೂಮಿ ಪೂಜೆಗೆ ವಿಶೇಷ ಮಹತ್ವವಿದೆ. ಇದು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವ ಒಂದು ಸಂಸ್ಕೃತಿಯ ಚಿಹ್ನೆಯಾಗಿದೆ. ಭೂಮಿಯನ್ನು ಗೌರವಿಸಿ ಪರಿಸರವನ್ನು ಕಾಪಾಡುವುದು ನಮ್ಮ ಕರ್ತವ್ಯವೆಂಬ ಸಂದೇಶವನ್ನು ಭೂಮಿ ಪೂಜೆ ನೀಡುತ್ತದೆ. ಒಟ್ಟಿನಲ್ಲಿ ಭೂಮಿ ಪೂಜೆ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಮಹತ್ವದ ಭಾಗವಾಗಿದೆ. ಇದು ಭೂಮಾತೆಯ ಮೇಲಿನ ಗೌರವ, ಕೃತಜ್ಞತೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ಹೊಸ ಕಾರ್ಯವನ್ನು ಶುಭಕರವಾಗಿ ಆರಂಭಿಸಲು ಭೂಮಿ ಪೂಜೆ ನೆರವಾಗುತ್ತದೆ. ಆದ್ದರಿಂದ ಭೂಮಿ ಪೂಜೆ ಮಹತ್ವವನ್ನು ಅರಿತು ಅದರ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನ ಮೂಲಕ ನಮಗೆ ತಿಳಿಸಿ.